ವಿಮಾನ ದುರಂತ ಸಂಭವಿಸಿದಂಥ ಸ್ಥಳದಲ್ಲಿ ಈಗ ಮತ್ತೊಂದು ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ. ನಿನ್ನೆ ಪತ್ತೆಯಾಗಿದ್ದ ವಿಮಾನದ ಒಂದು ಬ್ಲ್ಯಾಕ್ ಬಾಕ್ಸ್ ನಿನ್ನೆ ಪತ್ತೆಯಾಗಿತ್ತು. ಇವತ್ತು ಮತ್ತೊಂದು ಬ್ಲ್ಯಾಕ್ ಬಾಕ್ಸ್ ಸ್ಥಳದಲ್ಲಿ ಪತ್ತೆಯಾಗಿದೆ. ಬ್ಲ್ಯಾಕ್ ಬಾಕ್ಸ್ನಲ್ಲಿ ಕೊನೆ ಕ್ಷಣದ ಮಾಹಿತಿ ಅಡಗಿದೆ. ಬ್ಲ್ಯಾಕ್ ಬಾಕ್ಸ್ ಪತ್ತೆಯಿಂದ ಮತ್ತಷ್ಟು ತನಿಖೆ ಚುರುಕಾಗಿದೆ. ವಿಮಾನ ದುರಂತ ಸಂಭವಿಸುವುದಕ್ಕೆ ಏನು ಕಾರಣ ಅನ್ನೋದರ ಬಗ್ಗೆ ತನಿಖೆಗೆ ಈ ಎರಡು ಬ್ಲ್ಯಾಕ್ ಬಾಕ್ಸ್ಗಳು ಸಹಕಾರಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಇವತ್ತು ಸ್ಥಳದಲ್ಲಿ ದುರಂತ ನಡೆದಂಥ ಸ್ಥಳದಲ್ಲಿ ಏನಾಗ್ತಾ ಇದೆ, ಅವಶೇಷಗಳ ತೆರವು ಕಾರ್ಯಾಚರಣೆ ಯಾವ ರೀತಿ ಸಾಗ್ತಿದೆ? ಹೌದು ರಕ್ಷತ್, ಇವತ್ತು ಕೂಡ ವಿಮಾನ ಅಪಘಾತ ನಡೆದಂತಹ ಸ್ಥಳದಲ್ಲಿ ಡಿಜಿಸಿಎದ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಮೇದಿನಿನಗರದಲ್ಲಿರುವಂತಹ ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೆಸ್ನ ಕಟ್ಟಡದ ಮೇಲ್ಭಾಗದಲ್ಲಿ ವಿಮಾನ ಪತನ ಆಗಿದೆ. ವಿಮಾನ ಪತನ ಆದ ಬಳಿಕ ವಿಮಾನದ ಮುಂಭಾಗ ಮತ್ತು ಇಂಧನ ಟ್ಯಾಂಕ್ ಇದ್ದಂತಹ ಭಾಗ ಸಂಪೂರ್ಣವಾಗಿ ಬೆಂಕಿನಲ್ಲಿ ಒತ್ತಿ ಉರಿದಿದೆ. ಆದರೆ ಹಿಂಭಾಗಕ್ಕೆ ಏನೂ ಆಗಿಲ್ಲ. ಹಿಂಭಾಗ ಹಾಸ್ಟೆಲ್ ಕಟ್ಟಡದ ಮೇಲ್ಭಾಗದಲ್ಲಿ ಈಗಲೂ ಕೂಡ ಇದೆ ಮತ್ತು ಹಿಂಭಾಗದ ರೆಕ್ಕೆಗಳು ಕೂಡ ಇವೆ. ಆ ಹಿಂಭಾಗ ಮತ್ತು ರೆಕ್ಕೆಗಳ ಭಾಗದಿಂದ ಇವತ್ತು ಒಂದು ಶವವನ್ನ ಎನ್ಡಿಆರ್ಎಫ್ನ ಅಧಿಕಾರಿಗಳು ಹೊರತೆಗೆದು ಅದನ್ನ ಆಸ್ಪತ್ರೆಗೆ ಶವಗಾರ ರವಾನೆಯನ್ನ ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಹಾಸ್ಟೆಲ್ ಕಟ್ಟಡದ ಮೇಲ್ಭಾಗದಲ್ಲಿ ಎನ್ಎಸ್ಜಿಯ ಕಮಾಂಡೋ ಪಡೆಗಳು ಕೂಡ ಸ್ಥಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಡಿಜಿಸಿಎದ ಅಧಿಕಾರಿಗಳು ಕೂಡ ಈ ವಿಮಾನ ಅಪಘಾತದ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ ಮುಖ್ಯವಾಗಿ ನಿನ್ನೆ ಒಂದು ಬ್ಲಾಕ್ ಬಾಕ್ಸ್ ಪತ್ತೆಯಾಗಿತ್ತು, ಇವತ್ತು ಮತ್ತೊಂದು ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಇದರೊಂದಿಗೆ ಎಲ್ಲ ಎರಡು ಬ್ಲಾಕ್ ಬಾಕ್ಸ್ಗಳು ಕೂಡ ಪತ್ತೆಯಾಗಿವೆ. ಈ ಬ್ಲಾಕ್ ಬಾಕ್ಸ್ ನಲ್ಲಿ ಮುಖ್ಯವಾಗಿ ಈ ಕೊನೆ ಕ್ಷಣಗಳಲ್ಲಿ ಪೈಲಟ್ಗಳು ಕೋ ಪೈಲಟ್ಗಳು ಮಾತುಕತೆ ನಡೆಸಿದಂತಹ ಸಂಭಾಷಣೆ ರೆಕಾರ್ಡ್ ಆಗಿರುತ್ತೆ. ಜೊತೆಗೆ ವಿಮಾನದಲ್ಲಿ ಏನಾದರೂ ಕೂಡ ತಾಂತ್ರಿಕ ದೋಷ ಇದೆಯಾ ಅಥವಾ ವಿಮಾನದ ಇಂಜಿನ್ ನಲ್ಲಿ ದೋಷ ಇದೆಯಾ ಅನ್ನುವ ಮಾಹಿತಿ ಕೂಡ ಈ ಬ್ಲಾಕ್ ಬಾಕ್ಸ್ ನಿಂದ ಸಿಗಬಹುದು ಅನ್ನೋ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಹೀಗಾಗಿ ಬ್ಲಾಕ್ ಬಾಕ್ಸ್ ಯಾವುದೇ ವಿಮಾನ ಅಪಘಾತ ಸಂಭವಿಸಿದಂತಹ ಸಂದರ್ಭದಲ್ಲಿ ಮೊದಲಿಗೆ ಹುಡುಕಾಟವನ್ನು ನಡೆಸಲಾಗುತ್ತೆ. ಈಗ ಅಹಮದಾಬಾದ್ನ ಏರ್ ಇಂಡಿಯಾ ವಿಮಾನ ಅಪಘಾತದಲ್ಲೂ ಕೂಡ ಎರಡು ಬ್ಲಾಕ್ ಬಾಕ್ಸ್ಗಳು ಸಿಕ್ಕಿರೋದ್ರಿಂದ ಇದನ್ನ ಡಿಜಿಸಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡು ಈಗ ತನಿಖೆಯನ್ನು ನಡೆಸ್ತಾರೆ. ಮುಖ್ಯವಾಗಿ ಪೈಲಟ್ಗಳು ಕೂಡ ಮೇಡೇ ಕಾಲನ್ನ ಎಟಿಸಿಗೆ ಕೊಟ್ಟಿದ್ರು. ಅಂದ್ರೆ ವಿಮಾನ ಈಗ ಪತನ ಆಗ್ತಾ ಇದೆ, ನಮ್ಮನ್ನು ಕಾಪಾಡಿ ಅನ್ನುವ ಸಂದೇಶವನ್ನು ಕೊಟ್ಟಿದ್ರು. ಅದಾದ ಬಳಿಕ ಅವರ ಸಂಪರ್ಕ ಸಾಧ್ಯ ಆಗಿಲ್ಲ. ಆದ್ರೆ ವಿಮಾನ ಈ ಟೇಕ್ ಆಫ್ ಆಗುವಂತದ್ರಲ್ಲೇ ಮಿಸ್ಟೇಕ್ ಆಗಿದೆ ಅನ್ನೋದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈಗ ಏವಿಯೇಷನ್ ತಜ್ಞರುಗಳು ಹೇಳೋ ಪ್ರಕಾರ ವಿಮಾನ ರನ್ವೇನಲ್ಲಿ ಸಾಕಷ್ಟು ಸ್ಪೀಡ್ ಆಗಿ ಹೋಗಬೇಕು, ಅದಾದ ಬಳಿಕ ಟೇಕ್ ಆಫ್ ಆಗಬೇಕು. ಟೇಕ್ ಆಫ್ ಆದ ಬಳಿಕ ಅದರ ನಿಗದಿತ ಎತ್ತರಕ್ಕೆ ಹಾರಾಟವನ್ನು ನಡೆಸಬೇಕು. ಹಾರಾಟ ನಡೆಸಿದ ಬಳಿಕ ಅದು ಮುಂದೆ ಎತ್ತರಕ್ಕೆ ಏರಿದ ಬಳಿಕ ಅದು ಹಾರಾಟವನ್ನು ನಡೆಸಿಕೊಂಡು ಹೋಗುತ್ತೆ. ಆದ್ರೆ ಈ ಒಂದು ಏರ್ ಇಂಡಿಯಾದ A171 ವಿಮಾನ ಹೆಚ್ಚು ಎತ್ತರಕ್ಕೆ ಹಾರಾಟವನ್ನೇ ನಡೆಸಿಲ್ಲ, ಕಡಿಮೆ ಎತ್ತರಕ್ಕಷ್ಟೇ ಹಾರಾಟ ನಡೆಸಿದೆ. ಅದಾದ ಬಳಿಕ ಒಂದು ಮೆದಿನಿನಗರದ ಹಾಸ್ಟೆಲ್ನ ಮೆಸ್ ಕಟ್ಟಡದ ಮೇಲೆ ಪತನ ಆಗಿದೆ. ಹೀಗಾಗಿ ಇದು ಟೇಕ್ ಆಫ್ ನಲ್ಲೇ ಸಮಸ್ಯೆ ಇರತಕ್ಕಂಥದ್ದು ಕಂಡು ಬಂದಿದೆ. ಹೀಗಾಗಿ ಈ ಒಂದು ಟೇಕ್ ಆಫ್ ನಲ್ಲೇ ಸಮಸ್ಯೆ ಆಗ್ಲಿಕ್ಕೆ ಏನ್ ಕಾರಣ, ಇಂಜಿನ್ ವೈಫಲ್ಯನ ಅಥವಾ ಪೈಲಟ್ಗಳದ ಮಿಸ್ಟೇಕ್ ಇದೆಯಾ ಅಥವಾ ಬೇರೆ ಇನ್ಯಾವುದಾದ್ರೂ ಮಿಸ್ಕಮ್ಯುನಿಕೇಶನ್ ಆಯ್ತಾ ಅಥವಾ ಕಾನ್ಫಿಗರೇಷನ್ ನಲ್ಲಿ ಸಮಸ್ಯೆ ಆಯ್ತಾ, ಹೇಗೆ ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನ ಡಿಜಿಸಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಅಂಶಗಳ ಬಗ್ಗೆ ತನಿಖೆ ಮುಗಿದ ಬಳಿಕ ಸ್ಪಷ್ಟವಾದಂತಹ ಕಾರಣ ತಿಳಿದು ಬರಲಿದೆ. ಈಗ ಮುಖ್ಯವಾಗಿ ಮತ್ತೊಂದು ಕಡೆಯಲ್ಲಿ ಬಿಜೆ ಮೆಡಿಕಲ್ ಕಾಲೇಜು ಮತ್ತು ಸಿವಿಲ್ ಆಸ್ಪತ್ರೆಯ ಶವಗಾರದಲ್ಲಿ ಮೃತಪಟ್ಟವರ ಶವಗಳನ್ನ ಇಡಲಾಗಿದೆ. ಆ ಶವಗಳ ಡಿಎನ್ಎ ಪರೀಕ್ಷೆಯನ್ನು ಕೂಡ ವೈದ್ಯರುಗಳು ನಡೆಸ್ತಾ ಇದ್ದಾರೆ. ಈ ಶವಗಳ ಡಿಎನ್ಎ ಪರೀಕ್ಷೆಯನ್ನು ನಡೆಸಲಿಕ್ಕೆ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಿಕ್ಕಾಗಿಯೇ ಸುಮಾರು 80 ರಿಂದ 100 ಮಂದಿ ವೈದ್ಯರನ್ನು ನಿಯೋಜನೆ ಮಾಡಲಾಗಿದೆ. ಈ ವೈದ್ಯರ ತಂಡ ಈಗ ಡಿಎನ್ಎ ಸ್ಯಾಂಪಲ್ಗಳನ್ನು ಸಂಬಂಧಿಕರಿಂದಲೂ ಕೂಡ ಪಡ್ಕೊಂಡು ಡಿಎನ್ಎ ಪರೀಕ್ಷೆಗೆ ಡಿಎನ್ಎ ಶವಗಳಿಗೆ ಮತ್ತು ಅವರ ಸಂಬಂಧಿಕರ ಡಿಎನ್ಎ ಸ್ಯಾಂಪಲ್ ಕೂಡ ಮ್ಯಾಚ್ ಮಾಡುವಂತಹ ಕೆಲಸ ನಡೆಸ್ತಾ ಇದೆ. ಈ ಒಂದು ಡಿಎನ್ಎ ಸ್ಯಾಂಪಲ್ ಮ್ಯಾಚಿಂಗ್ ಆದ ಬಳಿಕ ಶವಗಳ ಗುರುತನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ಮಂದಿಯ ಶವಗಳ ಗುರುತು ಪತ್ತೆ ಆಗುತ್ತೋ ಅಷ್ಟು ಶವಗಳನ್ನು ಸಂಬಂಧಿಕರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಹಾಗಾಗಿ ಉಳಿದ ಶವಗಳನ್ನ ಏನ್ ಮಾಡಬೇಕು ಹೇಗೆ ಅನ್ನೋದ್ರ ಬಗ್ಗೆ ಮುಂದೆ ಅಧಿಕಾರಿಗಳು ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಈಗ ಇನ್ನೂ ಕೂಡ ಈ ಒಂದು ಮೆದಿನಿನಗರದ ವಿಮಾನ ಪತನದ ಸ್ಥಳದಲ್ಲಿ ಈ ಒಂದು ವಿಮಾನ ಪತನದ ಬಗ್ಗೆ ತನಿಖೆ ನಡೆಸೋದು, ಅವಶೇಷಗಳನ್ನು ತೆರವುಗೊಳಿಸತಕ್ಕಂಥ ಕೆಲಸವನ್ನ ಅಧಿಕಾರಿಗಳು ಎನ್ಡಿಆರ್ಎಫ್ ಡಿಜಿಸಿ ಅಧಿಕಾರಿಗಳು ಎನ್ಎಸ್ಜಿ ಕಮಾಂಡೋ ಪಡೆ ಮುಂದುವರೆಸಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.